ಹಾಯ್ ಹಲೋ ನಮಸ್ಕಾರ. ಮಿಸ್ಟರ್ ಅನ್ನೋನ್ ಮೋಟಿವೇಟೆಡ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಹೋಗಿ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಸುಮಾರು ದಿನಗಳಾದಮೇಲೆ ಸೆಕೆಂಡ್ ವಿಡಿಯೋ ಮಾಡಿದೆ. ಅದಾದ ನಂತರ ಫೆಬ್ರವರಿ 14ಗೆ ಯಾಕೆ ಈ ವಿಡಿಯೋ ಬಿಡ್ತಾ ಇದ್ದೀನಿ ಅಂದರೆ, ಗೆಸ್ ಮಾಡಿ ಏನಕ್ಕಿರ್ಬೋದು? ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋಕ್ಕಲ್ಲ. ಈ ವ್ಯಾಲೆಂಟೈನ್ಸ್ ಡೇ ಲವರ್ಸ್ ಡೇ ಅಂತಾನೆ ಸ್ಪೆಷಲ್. ಅದಕ್ಕಂತ ಎಷ್ಟೋ ಜನ ಹುಡುಗರು ತಾವು ಇಷ್ಟಪಡ್ತಿರುವಂಥ ಹುಡುಗಿನ ಹೋಗಿ ಪ್ರಪೋಸ್ ಮಾಡ್ತಾರೆ, ಆದರೆ ಅಲ್ಲಿ ರಿಜೆಕ್ಟ್ ಆಗ್ತಾರೆ. ಅದರಿಂದ ಫುಲ್ ಡಿಪ್ರೆಷನ್ ಹೋಗ್ತಾರೆ. ಅವ್ರಿಗಂತ ಈ ವಿಡಿಯೋ. ಅದ್ರ ಜೊತೆಗೆ ಸುಮಾರು ದಿನಗಳಿಂದ ಲವ್ ಮಾಡ್ತಾ ಇರ್ತಾರಲ್ಲ ಒಂದು ಹುಡುಗಿ, ಮನೇಲಿ ಬೇರೆ ಕಡೆ ಮದುವೆ ಫಿಕ್ಸ್ ಆಯಿತು, ಅವ್ರು ಸ್ವಲ್ಪ ಬೇರೆ ಲೆವೆಲ್ ಇದ್ದಾರೆ, ನೀನೇನೂ ಇಲ್ಲ ಆ ರೀತಿ ಅಂತ ರಿಜೆಕ್ಟ್ ಮಾಡ್ತಾರಲ್ಲ, ಆ ಹುಡುಗರಿಗೋಸ್ಕರ ಈ ವಿಡಿಯೋ. ಬನ್ನಿ ಗೈಸ್, ಹಾಗಾದರೆ ತಡ ಮಾಡ್ದಿರ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಕತೆಗೆ ಹೋಗೋಣ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಚೇತನ್ ಅಂತ. ಅದ್ರ ಪಕ್ಕದೂರಲ್ಲಿ ಒಂದು ಹುಡುಗಿ ಇರ್ತಾನೆ, ರಮ್ಯಾ ಅಂತ. ಎರಡು ಊರುಗಳ ಮಧ್ಯೆ ಒಂದು ಕಾಲೇಜ್ ಇರುತ್ತೆ. ಆ ಒಂದು ಕಾಲೇಜ್ ಮಾತ್ರ ಒಳ್ಳೆ ಎಜುಕೇಶನ್ ಕೊಡ್ತಾ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೋ ಸುತ್ತಮುತ್ತ ಒಳ್ಳೆ ಕಾಲೇಜಸ್ ಇರಲ್ಲ. ಇಬ್ಬರು ಅವ್ರ ಊರುಗಳಿಂದ ಅಲ್ಲಿಗೆ ಬರ್ತಾರೆ ಕಾಲೇಜ್ಗೆ ಓದೋಕ್ಕೆ ಅಂತ. ಆ ಹುಡುಗರ ಲೈಫ್ ಸ್ಟೈಲ್ ಬೇರೆ, ಇವಳ ಲೈಫ್ ಸ್ಟೈಲ್ ಬೇರೆ. ಇವಳು ಸ್ವಲ್ಪ ಅಫೋರ್ಡಬಲ್ ಲೈಫ್ ಸ್ಟೈಲ್ ಇತ್ತು. ಅದರಿಂದ ಅವಳು ಸೈಕಲಲ್ಲಿ ಬರೋದು ಅಥವಾ ಮನೇಲಿ ಅವ್ರ ಅಪ್ಪ ಅಮ್ಮ ಡ್ರಾಪ್ ಮಾಡೋದು ಆ ಥರ ಇತ್ತು. ಹುಡುಗ ಮೇಲೆ ಆ ಥರ ಅಲ್ಲ, ಸ್ವಲ್ಪ ಬಡತನ. ಅದರಿಂದ ಅವ್ನು ನಡ್ಕೊಂಡೇ ಬರ್ತಾಯಿದ್ದ ಅಥವಾ ಅವ್ರ ಫ್ರೆಂಡ್ಸ್ ಯಾರ ಜೊತೆ ಡ್ರಾಪ್ ತೊಗೊಂಡು ಬರ್ತಾಯಿದ್ದ. ಫೈನಲ್ ಆಗಿ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇಬ್ಬರಿಗೂ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಒಳ್ಳೊಳ್ಳೆ ಕಂಪ್ನೀಸ್ಗೆ ಹೋಗ್ತಾರೆ, ಕಾರ್ಪೊರೇಟ್ ಕಂಪ್ನೀಸ್ಗೆ ಹೋಗ್ತಾರೆ. ಅವ್ನು ಬೇರೆ ಕಂಪ್ನಿ ಹೋಗ್ತಾನೆ, ಇವಳು ಬೇರೆ ಕಂಪ್ನಿ ಹೋಗ್ತಾಳೆ. ಕಂಪ್ನಿ ಜಾಯ್ನ್ ಆದಮೇಲೆ ಇಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಹುಡುಗನಿಗೆ ಆಲ್ಮೋಸ್ಟ್ 20,000 to 30,000 ಸ್ಯಾಲ್ರಿ ಬರ್ತಾ ಇರುತ್ತೆ. ಹುಡುಗಿನೂ ಸುಮಾರು ಒಂದು 20,000 to 25,000 ದುಡಿತಾ ಇರ್ತಾಳೆ ಮಂತ್ಲಿ. ಹೇಳಿ ಕೇಳಿ ಮೊದಲೇ ಕಾರ್ಪೊರೇಟ್ ವರ್ಲ್ಡ್. ಸುಮಾರು ಜನ ತಲೆ ಕೆಡ್ಸ್ಕೊಂಡು ಬರ್ತಾರೆ, ಇನ್ನು ಸುಮಾರು ಜನ BMW ಅಲ್ಲಿ ರಾಯಲ್ ಆಗಿ ಬರ್ತಾರೆ. ಅವಳ ಅದನ್ನ ಥಿಂಕ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾಳೆ. ಹೇಳಿ ಕೇಳಿ ಮೊದಲೇ ಕ್ಯಾಲ್ಕುಲೇಟಿವ್ ಮೈಂಡ್ ಹುಡುಗಿ ಇತ್ತು. ಕೇಳಬೇಕಾ ಇನ್ನ? ಅವಳ ಹತ್ರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾಳೆ ಅವ್ರ ಮ್ಯಾನೇಜರ್ ಹತ್ರ. ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ಲವ್ನ ಆಕ್ಸೆಪ್ಟ್ ಮಾಡಿ ಅಂತ. ಅವ್ರ ಮ್ಯಾನೇಜರು ಒಪ್ಕೊಳ್ತಾನೆ, ಯಾಕೆಂದರೆ ಅವಳು ಚೆನ್ನಾಗಿದ್ದಾಳೆ ನೋಡೋದಕ್ಕೆ. ಇವಳಿಗೆ ಅವ್ನ BMW ಇಷ್ಟ ಆಯಿತು, ಅವನಿಗೆ ಇವಳು ಇಷ್ಟ ಆಯಿತು. ಫೈನಲಿ ಅವ್ರ ಮನೆಗಳಲ್ಲಿ ಮಾತುಕತೆ ನಡೆಯುತ್ತೆ ಇವರಿಬ್ಬರು ವಿಚಾರವಾಗಿ. ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ. ಆದರೆ ಪಾಪ ನಮ್ಮ ಹುಡುಗಂಗೆ ಏನೂ ಗೊತ್ತಿರಲ್ಲ, ಅವನು ಕತ್ತೆ ದುಡ್ದಂಗೆ ದುಡಿತಾ ಇರ್ತಾನೆ. ಮಾತುಕತೆ ಎಲ್ಲ ಮುಗಿದ್ಮೇಲೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗುತ್ತೆ. ಇಬ್ರಿಗೂ ಎಂಗೇಜ್ಮೆಂಟ್ ಆಗುತ್ತೆ. ಆ ಹುಡುಗಿ ಒಂದಿನ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತಾಳೆ, ನಮಗೆ ಎಂಗೇಜ್ಡ್ ಅಂತ. ಆ ಹುಡುಗ ಸಡನ್ನಾಗಿ ನೋಡ್ಬಿಟ್ಟು ಕಾಲ್ ಮಾಡ್ತಾಳೆ ಅವನು. ನನಗೊಂದು ಮಾತು ಕೂಡ ತಿಳಿಸಿರಲ್ಲ, ಎಂಗೇಜ್ಮೆಂಟ್ ಆಗಿದೆ, ಏನಿದು, ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ಇಲ್ಲ ನಮ್ಮ ಮನೇಲಿ ಫಿಕ್ಸ್ ಮಾಡಿದ್ದು, ನಾನೇನು ಮಾಡಿಲ್ಲ, ನನಗೆ ಹೇಳ್ಬೇಕು ಅಂದ್ಕೊಂಡೆ, ಬಟ್ ನಮ್ಮ ಮನೇಲಿ ಲವ್ ವಿಷಯ ಗೊತ್ತಾಯ್ತು, ಅದರಿಂದ ಫೋನ್ ಕಿತ್ಕೊಂಡು ನಾನೆಲ್ಲ ಕೂಡಾಕ್ಬಿಟ್ರು ಅಂತ. ಆ ಹುಡುಗ ಏನು ಮಾಡ್ತಾನೆ, ಕೆಲಸ ಬಿಟ್ಬಿಟ್ಟು ಡೈರೆಕ್ಟಾಗಿ ಹುಡುಗಿ ಮನೆ ಹತ್ರ ಹೋಗ್ತಾನೆ, ಮಾತಾಡೋಣ ಅವಳ ಹತ್ರ ಅಂದ್ಬಿಟ್ಟು. ಬಟ್ ಹೋದಾಗ ಆ ಹುಡುಗಿ ಇರಲ್ಲ. ಅವರಪ್ಪ ಅಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತಾನೆ, ಸರ್ ಈ ಥರ ನಾವು ಲವ್ ಮಾಡ್ತಾ ಇದ್ವಿ, ಯಾಕೆ ಸರ್ ನಮ್ಮನ್ನು ಬೇರೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರಪ್ಪ ಅಮ್ಮ ಹೇಳ್ತಾರೆ, ಇಲ್ಲ ನಮಗೇನು ವಿಷಯನೇ ಗೊತ್ತಿಲ್ಲ, ಅವಳೇನೂ ಹೇಳಿಲ್ಲ, ಅವಳು ಡೈರೆಕ್ಟಾಗಿ ಅವ್ರ ಮ್ಯಾನೇಜರ್ ಕರ್ಕೊಬಂದು ಈ ಥರ ಇಷ್ಟಪಡ್ತೇನೋ, ಸೊ ಅದಕ್ಕೆ ನಾನು ಅವ್ರನ್ನ ಮದುವೆ ಮಾಡಿಸ್ತೇನೆ ಅಷ್ಟೇ. ಅವ್ರ ಅಪ್ಪ ಅಮ್ಮ ಹೇಳಿದ್ ಕೇಳಿ 1 ಸೆಕೆಂಡ್ ಶಾಕ್ ಆಗ್ತಾನೆ. ಯಾಕೆ ಹುಡುಗಿ ಈ ಥರ ಮಾಡಲು, ಎಷ್ಟು ಇಷ್ಟಪಡ್ತಾನೆ ಅಂತ ಅವಳೇ ಬಂದ್ಬಿಟ್ಟು ಪ್ರಪೋಸ್ ಮಾಡಿ ಕೊನೆಗೆ ಅವಳೇ ಬಿಟ್ಟು ಹೋಗ್ತಾಳ ಅಂತ ತುಂಬ ಬೇಜಾರಾಗುತ್ತೆ ಅವನಿಗೆ. ಅವ್ಳಿಗೆ ಈ ಥರ ಡೈರೆಕ್ಟ್ ಹೋಗಿ ಕೇಳ್ತಾನೆ, ಯಾಕೆ ಈ ಥರ ಮಾಡಿದೆ ಅಂತ. ಆವಾಗ ಅವಳು ಹೇಳ್ತಾಳೆ, ನನಗೆ ಕಂಫರ್ಟಬಲ್ ಆಗಿರಬೇಕು, ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಇದೆ, ಅದಕ್ಕೆ ನಾನು ನಮ್ಮ ಮ್ಯಾನೇಜರ್ನ ಇಷ್ಟಪಟ್ಬಿಟ್ಟು ಮನೆ ಕರ್ಕೊಂಡೋಗಿ ಈ ಥರ ಒಪ್ಪಿಸ್ತೆ. ಈ ಮಾತು ಕೇಳಿದಂಥ ಹುಡುಗ 1 ಸೆಕೆಂಡ್ ಕೂಡ ಅಲ್ಲಿ ನಿಂತ್ಕೊಳ್ಳೋದಿಲ್ಲ, ಹೊರಟ್ಬಿಡ್ತಾನೆ ಅಲ್ಲಿಂದ. ಸಿಕ್ಕಾಪಟ್ಟೆ ಡಿಪ್ರೆಸ್ಡ್ ಆಗಿಬಿಡ್ತಾನೆ. ಅವ್ನ ಮೈಂಡ್ ಕೂಡ ವರ್ಕ್ ಆಗಲ್ಲ, ಏನು ಮಾಡಬೇಕಂತ. ಕೊನೆಗೆ ಅವ್ನ ಫ್ರೆಂಡಿಗೆ ಫೋನ್ ಮಾಡಿ, ನಾನು ಸಾಯ್ತಾ ಇದ್ದೀನಿ ಮಚ್ಚ, ಹುಡುಗಿ ಈ ಥರ ಮಾಡೋದು, ಬಾಯ್ ಬಾಯ್, ಇನ್ಮೇಲೆ ಇರೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಹೋಗ್ತಾನೆ. ಸಡನ್ನಾಗಿ ಅವ್ನ ಫ್ರೆಂಡ್ ಬಂದು ತಡಿತಾನ ಅವನ್ನ. ಅವ್ನ ಫ್ರೆಂಡ್ ಅವ್ನು ಬೈತಾನೆ, ಅರೆ ಯಾರು ನನ್ನ ಮಗನೇ, ಯಾಕೆ ಸಾಯ್ತಾ ಇದೆಯಾ ಒಂದು ಹುಡುಗಿಗೋಸ್ಕರ, ನಿನ್ನ ಹಿಂದೆ ಸುಮಾರು ಜನ ಇದ್ದಾರೆ, ಅವರು ನೋಡು, ಆ ಹುಡುಗಿನ ಯಾಕೆ ನೋಡ್ತೀಯಾ, ನಿನ್ನ ಫ್ಯೂಚರ್ ಇದೆ, ನಿನ್ನ ಫ್ಯೂಚರ್ ನೋಡು, ದುಡ್ಡು ಮಾಡು, ಪೈಸೆ ಕಮಾವು, ನೀನು ದುಡ್ಡು ಮಾಡೋ ಸುಮಾರು ಜನ ಹುಡುಗಿ ನಿಂತೆ ಬೀಳ್ತಾರೆ, ಅದನ್ನ ಯೋಚನೆ ಮಾಡು,
ಯಾವ ರಾಯಲಿಂದ ಅವಳು ಹೋದ್ಲು, ಯಾವ BMW ಇಂದ ಅವಳು ಹೋದ್ಲು. ನೀನು ಅವ್ರ ಅಪ್ಪನಂತ ಕಾರ್ ತಗೋ, ರೋಲ್ಸ್ ರಾಯ್ಸ್ ತಗೋ, ಅವಳ ಮುಂದೆ ಹೋಗು. ಅವನ ಫ್ರೆಂಡ್ ಹೇಳಿದ ಮಾತು ಕೇಳಿ ಇವನು ಡಿಪ್ರೆಷನ್ ಬಿಟ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ತಾನೆ. ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾನೆ, ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ. ಆ ಹುಡುಗಿ ವರ್ಕ್ ಮಾಡ್ತಾ ಇದ್ದಲ್ಲ, ಅಲ್ಲಿನೇ ಅವನು CEO ಆಗಿ ಸೇರ್ಕೊಳ್ತಾನೆ. ಒಂದಿನ ಅವಳ ಆಫೀಸ್ಗೆ ಎಂಟ್ರಿ ಕೊಡಬೇಕಿರುತ್ತೆ. ಇವರೆಲ್ಲ ವೆಲ್ಕಮ್ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಇವಳಿಗೆ ಐಡಿಯಾನೇ ಇಲ್ಲ ಆ ಹುಡುಗನೇ ಬರ್ತಾನೆ ಅಂತ. ಸರಿ, ಇವರೆಲ್ಲ ಇವ್ರ ಮ್ಯಾನೇಜರು ಇವರು ಎಲ್ಲ ಸೇರಿ ವೆಲ್ಕಮ್ಗೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಒಂದು ಕಾರ್ ಎಂಟ್ರಿ ಕೊಡುತ್ತೆ. ಅದು ರೋಲ್ಸ್ ರಾಯ್ಸ್ ಬರ್ತಾ ಇರುತ್ತೆ. ಆ ಹುಡುಗ ಕಾರಿಂದ ಇಳಿತಾನೆ. ಇವ್ರ ಮ್ಯಾನೇಜರ್ ವೆಲ್ಕಮ್ ಮಾಡ್ತಾನೆ. ಆವಾಗ ಅವಳು ನೋಡ್ತಾಳೆ, ಫುಲ್ ಶಾಕ್ ಆಗಿಬಿಡ್ತಾಳೆ. 30,000 ಸಂಬಳ ತೊಗೊಳ್ತಿದ್ದಂಥ ಹುಡುಗ ಒಂದು ರೋಲ್ಸ್ ರಾಯ್ಸಿಂದ ಬರ್ತಾ ಇದ್ದಾನಲ್ಲ, ಅದು ಈ ಕಂಪ್ನಿಗೆ CEO ಆಗಿದ್ದಾನೆ ಅಂತ ಅವಳಿಗೆ ಭಾಳ ಆಶ್ಚರ್ಯ ಆಗೋಗ್ಬಿಡುತ್ತೆ. ಇವಳು ಅವನ್ನ ಮಾತಾಡ್ಸ್ಬೇಕಂತ ಟ್ರೈ ಮಾಡ್ತಾಳೆ. ಬಟ್ ಆದರೆ ಅವನು ಇವಳ ಸೈಡಿಗೆ ತಳ್ಬಿಟ್ಟು ಯಾರಿಗೂ ಗೊತ್ತೇ ಇಲ್ಲ ಅನ್ನೋ ಥರ ಮುಂದೆ ಹೋಗ್ತಾನೆ. ಸೊ ಗಾಯ್ಸ್, ಹೇಗಿತ್ತು ಕತೆ? ಒಂದು ಹುಡುಗಿ ರಿಜೆಕ್ಟ್ ಮಾಡ್ಯಾಳೆ ಅಥವಾ ಮೋಸ ಮಾಡಿದಾಳೆ ಅಂತ ಅದೇ ನಮ್ಮ ಲೈಫ್ ಕೊನೆ ಅಂತ ಅನ್ಕೋಬೇಡಿ. ಯಾವತ್ತು ಕೆಲಸ ಮಾಡಿ, ನಮ್ಮ ಹಿಂದೆ ಇರೋ ಜನ ನೋಡಿ, ನಮಗೋಸ್ಕರ ಬದುಕ್ತಿರೋ ಜನ ನೋಡಿ, ನಮ್ಮ ಫ್ರೆಂಡ್ಸ್ನ ನೋಡಿ. ನಾವು ಕೆಲಸ ಮಾಡಬೇಕು, ದುಡ್ಡು ಮಾಡಿ, ಚೆನ್ನಾಗಿ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಿ. ಯಾರು ಬೇಡ ಅಂತಾರೆ? ಒಂದು ಹುಡುಗಿಗೋಸ್ಕರ ಲೈಫ್ ಹಾರ್ಡ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸೂಸೈಡ್ ಮಾಡ್ಕೊಳ್ಳೋದಂತೂ ಇನ್ನೂ ದಡ್ಡತನ. ಅದು ಇರೋದೊಂದು ಲೈಫು, ಮಜಾ ಮಾಡಿ ಆರಾಮಾಗಿ. ಸೊ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.